ನಾ ಬಂದು ಇವತ್ತಿಗೆ 10 ತಿಂಗಳಾಗಿರ್ಬೋದು. ಈಗ ನೆಕ್ಸ್ಟ್ ಏನ್ ಗೊತ್ತಾಗಿಲ್ಲ. ಈಗ ಸನ್ಯದಾಗ ಎಲ್ಲರೂ ನಮ್ಮ SSR MR ಫಿಸಿಕಲ್ ಅದಾವು, ಸನ್ಯದಾಗ ಎಕ್ಸಾಮ್ ಅದಾವು, ಎಲ್ಲಸು ಒಮ್ಮೆಲೆ ಬಂದವು, ಎಲ್ಲಸು ಮುಗಿಸ್ಕೇಸಿ ಈಗ ಅಗ್ನಿವೀರ್ಗಿಂತ MR ಮೊದಲ ಐತಿ, ಅದನ್ನ ಹಿಡ್ಕೊಂಡು ಹೋಗ್ಬೇಕು. ಮತ್ತ ಅದಾದ್ಮೇಲೆ ಅಗ್ನಿವೀರ್ಕು ಒಳ್ಳೆ ಈಗ ಎಕ್ಸಾಮ್ ಮುಗಿಸ್ಕೊ ಫಿಸಿಕಲ್ಗೂ ಇಲ್ಲೇ ಬರೋದ. ನಾವು 9 ತಿಂಗಳು ಫಸ್ಟ್ಗೆ ಬಂದಿದ್ದ ಸರ್ ಬಂದಿದ್ರಿ, ಎಲ್ಲರಿಗೆ ಇಂಟ್ರಡಕ್ಷನ್ ಅಂತರು ಇಸ್ಮಾಯಿಲ್ ಸರ್ ಭಾಳ ಚೆನ್ನಾಗಿ ಕೊಡ್ತಾರ. ಫಸ್ಟ್ಗೆ ನೀ ಬಂದ 2 ದಿವಸ ಅವರು ಅರ್ಧ ಇಲ್ಲಿ ಬಂದ ಅನ್ಸ್ತಿ ಅಂತ ಗೊತ್ತಿಲ್ಲ, ಅವ್ರಿಗೆ ಕೇಳಿ 1 ತಾಸು ಮೋಟಿವೇಶನ್ ಆಗೀನಿ. 3 ದಿನ ಇರಾಕಾಗಲ್ಲ ಮೊದಲು ನೀ ಅನ್ಕೊಂತಿ ಅವಳಕ್ಕಿಂತ. ಆಮೇಲೆ ಬರ್ಬರ್ತಾ ನಿನಗೆ ಅನಿಸ್ತೈತಿ. ನಾ ಬಂದ್ಮೇಲೆ ನಮ್ಮ ಅಪ್ಪಾರ ಫೋನ್ ಹಚ್ಚಿದ್ರು, ಸರ್ ಅಂತರು ಹೇಳಿದ್ರು ನಿಮ್ಮ ಹುಡುಗಂತರು ಇರ್ದಲ್ರಿ ಹೊಡ್ತಕ್ಕ ಮರದಿವ್ಸನೇ ಬಂದು ಫೋನ್ ಹಚ್ತಾನು, ನೀವೇನ ಈ ಕಡೆ ಚಿಂತೆ ಮಾಡ್ರಿ, ಬರ್ತೀನಿ ಅಂದ್ರೆ ಕರ್ಯಾಕ್ ಹೋಗ್ಬಿಡ್ರಿ ಅಂತ ಸರ್ ಅಂದಿದ್ರು. ನಮ್ಮ ಅಪ್ಪಾರ ಆದ್ರೂ ಅಂದಂಗೆ ಹಚ್ಚಿ ಬಿಟ್ಟಿದ್ರು. ಅವ್ರು ಇರ್ತಿಯಲ್ಪ ಹಿಂಗಂದ್ರು ಅಂದಾರ. ನಾವಂತ ಒಬ್ಬನೇ ಮಕ್ಕಳು ಸುಮ್ಮನ ಮತ್ತೆ ಓದ್ತೇನಿಲ್ಲ ನೋಡಂದ್ರು. ಹೆಂಗಂದ್ರು 30,000 ಬಂದ ಫಸ್ಟ್ ಏನ್ ಕಟ್ಟಿದ್ವಿ, ಕಟ್ಟಿದ್ಗೇನೆ ಇನ್ನೇನು ಹೋದ್ರಂತ್ರು ರೊಕ್ಕ ಅಂದ್ರು ಕೊಡೋದ್ರು ಗೊತ್ತದ. ಇಲ್ಲಿ ಅಷ್ಟ ಮಂದಿ ನಾವು ನಮ್ ದೋಸ್ತರು ಹೋಗ್ಯಾರು. ಇನ್ನೇನ ಸುಮ್ಮನೆ ನಮಗಂತೂ ಆಗಲ್ಲ ಅಂತ ಏನಿಲ್ಲ. ಫಸ್ಟ್ ನನ್ನ ಟೈಮಿಗೆ ಇತ್ತು 6:40 ಇತ್ತ, ಈಗಂತರೂ 5:37 ಐತಿ. ಬೇಕಾದ್ರೆ ಕ್ಲಿಯರ್ ಆಗ್ತಾ ನಂಬಿಕೆ ಐತಿ. ಬಂದ್ ಕೇಸಿ ನಮ್ ಜೊತೆ ಕೆಲವೊಂದ್ ದಿವ್ಸ ಮಂದಿ 6 ತಿಂಗಳಕ್ಕಂತ 3 ತಿಂಗಳಂತ ಬಂದವರು ನಡು ಎದ್ದು ಹೋಗ್ಯಾರಂತರು. ಸರ್ ಹೇಳ್ತಿರ್ತಾರ ಹೊರಗೆ ಏನ್ ಮಾಡಾಕತ್ತಾರೋ ಏನಿಲ್ಲ ಅನ್ನೋದು. ಇದ್ದೋರ್ಗು ನಿಮಗೂ ಗೊತ್ತೈತಿ ಎಷ್ಟ್ ಮಂದಿ ನಮ್ಮ ಎಕ್ಸಾಮ್ ಕ್ಲಿಯರ್ ಆಗ್ಯಾವ ಯಾರು ಇಲ್ಲ ಅನ್ನೋದು. ಈಗ ಸಂಜೊಂದು 2 ಅಟೆಂಪ್ಟ್ನಾಗ ಹೋತು. ಈಗ ಅವನು 2 ಕ್ಲಿಯರ್ ಆಗ್ಯಾವ, 2 ಅಟೆಂಪ್ಟ್ನಾಗ ಹೋದ್ರು 2 ಕ್ಲಿಯರ್ ಆಗ್ಯಾವ. ನಂದು ಏರ್ಫೋರ್ಸ್ 2 ಮಾರ್ಕ್ಸ್ ಹೋಗಿತ್ತು. ಮತ್ತ ಇದ್ರಲ್ಲಿದ್ದ ಇನ್ನೊಂದ್ ಏನ್ ಕೇಳಿವಪ್ಪ ಅಂದ್ರ, ಟೈಮಿಂಗ್ ಕೊಟ್ರ ಯಾವಾಗಾದ್ರೂ ಕ್ಲಿಯರ್ ಆಕೈತಿ. ನಿಮ್ಮ ಆಗ್ತಾವ, ಟೈಮಿಂಗ್ ಕೊಡ್ರಿ. ಮಂದಿ ಮಾತು ಹೇಳಿದಗೇನೆ ಹೋಗು ಆಗಲ್ಲ ನಡೆಯಲ್ಲ. ಫಿಸಿಕಲ್ ಬಂದ್ಗಡೆ ಎಲ್ಲರಿಗೂ ಜಾಗ ತ್ರಾಸ ಆಗತೈತಿ. ಮತ್ ಬಂದ್ಗೇನೆ ಎಲ್ಲರಿಗಿನ ಕಾಲ್ ಬಿನಿ ಅದು ಅಂದ್ರ ಕೇಳಿ ನಾ ಬಂದ್ ದಿವ್ಸ ಅಂದ್ರೆ 1 ದಿವ್ಸ ಫಿಸಿಕಲ್ ಬಿಟ್ಟಿಲ್ಲ. ಸರ್ ಹೇಳ್ದಂಗ ನಾವ್ ಇದು MR ಮೊನ್ನೆ ಬೆಂಡಿಕ್ಸ್ ಹೊಡಿ ನೋಡ್ಕೇಸಿ ಇವನ್ ಆಗುಲ್ಲ ಸುಮ್ಮನ ಹೋಗಿ ಬರೋದೈತಿ ಅನ್ಕೇಸಿ ಭಾಳ ಇದು ಮಾಡಿದ್ದೆ. ಸರ್ ನಾಚಿಕೆಡಿ ಹಾಕ ಹೊಡಿ ಅಂತನಕ ಈಗ ಎಲ್ಲವಸು ಹೊಡಿಯಾಕತ್ತೈ. MR ಎಲ್ಲಾ ಪೂರಾ ಕ್ಲಿಯರ್ ಹಾಕೊಂಡ್ ನಮ್ಗೆ ಭಾಳ ಅದ. ನಮ್ಗೆ ಎಲ್ಲಿಗೂ ಮಾಡ್ಕೊಂಡ್ ಬರ್ಬೇಕಾಗ್ತದ. ಸುಮ್ಮನೆ ಹೋಗಿ ಅಲ್ಲಿದಾಗ ಹೋಗಿ ಬರೋದು ಚಲೋ ಅಲ್ಲ. ಇಷ್ಟೇ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್.